Welcome back to my series 7 Rules for Life. Within topic Master Your Emotions. This is rule 2 and ನನ್ನ ವಾಯ್ಸ್ ಸ್ವಲ್ಪ ಹಾಳಾಗಿದೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂಗೆ ಹುಷಾರಿಲ್ಲ ಅದಕ್ಕೋಸ್ಕರ ಅಷ್ಟೇ. ಅಂಡ್ ಕಮಿಂಗ್ ಟು ಮಾಸ್ಟರ್ ಯುವರ್ ಎಮೋಷನ್ಸ್, ನಿಮ್ಗೆ ನಿಮ್ ಎಮೋಷನ್ಸ್ ಕಂಟ್ರೋಲ್ ಮಾಡ್ತಿದೆ ಅಂತ ಅನ್ಸುತ್ತಾ ಇಲ್ಲ ಬ್ರೈನ್ ಕಂಟ್ರೋಲ್ ಮಾಡ್ತಿದೆ ಅಂತ ಅನ್ಸುತ್ತಾ? ಟು ಬಿ ಫ್ರಾಂಕ್, ಎಮೋಷನ್ಸ್ ಕಂಟ್ರೋಲ್ ಮಾಡ್ತಿಲ್ಲ. ಅದೇನಾದ್ರೂ ಕಂಟ್ರೋಲ್ ಮಾಡಿದ್ರೆ ನಮ್ ಲೈಫಲ್ಲಿ ನಾವು ಉದ್ಧಾರ ಕೂಡ ಆಗೋದಿಲ್ಲ. ನಮ್ಮನ್ನ ಕಂಟ್ರೋಲ್ ಮಾಡೋದು ನಮ್ಮ ಬ್ರೈನ್ ಅಲ್ಲಿ ಟೂ ಟೈಪ್ಸ್ ಆಫ್ ಬ್ರೈನ್ ಅಂತ, ಟೂ ಪಾರ್ಟ್ಸ್ ಆಫ್ ಬ್ರೈನ್, ದಟ್ ಇಸ್ ಲಾಜಿಕಲ್ ಬ್ರೈನ್ ಅಂಡ್ ಎಮೋಷನಲ್ ಬ್ರೈನ್. ಲಾಜಿಕಲ್ ಬ್ರೈನ್ ಯಾವಾಗ ಲಾಜಿಕಲ್ ಥಿಂಕ್ ಮಾಡುತ್ತೆ, ದೇ ಥಿಂಕ್ ಅಂಡ್ ಕ್ಯಾಲ್ಕುಲೇಟ್ ಮಾಡೋದು, ಯಾವ ತರ ಎಲ್ಲಿ ಯಾವಾಗ ರಿಯಾಕ್ಟ್ ಮಾಡೋದು ಅಂತ ಯೋಚನೆ ಮಾಡೋದಲ್ಲ ಲಾಜಿಕಲ್ ಬ್ರೈನ್. ಬಟ್ ದಿಸ್ ಎಮೋಷನಲ್ ಬ್ರೈನ್ ಎಮೋಷನಲ್ ಆಗಿ ವರ್ಕ್ ಆಗುತ್ತೆ. ಅಂಡ್ ದೇರ್ ಆರ್ 4 ಟೈಪ್ಸ್ ಈ ತರ ಬ್ರೈನ್ ಅಲ್ಲಿ. ಫಸ್ಟ್ ಬಂದ್ಬಿಟ್ಟು 100% ರ್ಯಾಷನಲ್. 100% ಅಂದ್ರೆ ಇವ್ರು ಯಾವಾಗೂ ಲಾಜಿಕಲ್ ಆಗಿ ಥಿಂಕ್ ಮಾಡ್ತಾರೆ, ಇವ್ರಿಗೆ ಎಮೋಷನ್ಸ್ ಅನ್ನೋದೇ ಇರಲ್ಲ. ಅಂಡ್ ಈ ತರ ಇರುವಂತವ್ರು ತುಂಬಾ ಕಡಿಮೆ ಜನಗಳು ಮಾತ್ರನೇ. ಅಂಡ್ ಕಮಿಂಗ್ ಟು ದ ಸೆಕೆಂಡ್ ಒನ್, ರೇಷನಲಿ ಡಾಮಿನೆಂಟ್. ಇವ್ರು ಹೆಂಗಿರ್ತಾರೆ ಅಂದ್ರೆ ಲಾಜಿಕಲ್ ಆಗಿ ಥಿಂಕ್ ಮಾಡ್ತಾರೆ. ದೇ ಓನ್ಲಿ ಅಲೋ ಎಮೋಷನ್ಸ್ ವೆನ್ ಇಟ್ ಇಸ್ ನೀಡೆಡ್. ಯಾವಾಗ ಬೇಕಾಗುತ್ತೆ ಅಂತ ಅನ್ಸುತ್ತೆ ಅವಾಗ ಮಾತ್ರ ಅವ್ರ ಎಮೋಷನ್ಸ್ ನ ಅವ್ರ ಒಳಗೆ ಬಿಟ್ಕೋತಾರೆ, ಆರ್ ಸಮಥಿಂಗ್ ಲೈಕ್ ದಟ್. ಅಂಡ್ ಎಮೋಷನಲಿ ಡಾಮಿನೆಂಟ್ ಹೆಂಗಿರ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಂಗೆ ಎಕ್ಸಾಮ್ ಇದೆ, ಸೊ ನಾನು ಓದ್ಬೇಕು ನಂಗೆ ಅಂತ ಅನ್ನಿಸ್ತಿದೆ. ವಾಟ್ ಇಸ್ ದಟ್ ಅನ್ನಿಸ್ತಿದೆ? ಯು ಹ್ಯಾವ್ ಎಕ್ಸಾಮ್ಸ್, ಯು ಹ್ಯಾವ್ ಟು ರೀಡ್. ಅದ್ ಹಂಗ್ ವರ್ಕ್ ಆಗುತ್ತೆ. ಅಂಡ್ ಈ ತರ ಕೂಡ ಸಕ್ಸಸ್ ಆಗದೇ ಇಲ್ಲ. ಅಂಡ್ 100% ಎಮೋಷನಲ್, ಇವರಂತೂ ಪಕ್ಕಾ ವೀಕೆಸ್ಟ್ ಮೈಂಡೆಡ್ ಪೀಪಲ್ ಇರ್ತಾರೆ. ಅಂಡ್ ಅವ್ರನ್ನ ಈಸಿಯಾಗಿ ಮ್ಯಾನಿಪುಲೇಟ್ ಮಾಡ್ಬೋದು. ಅಂಡ್ ನಾವು ನಮ್ಮ ಮೈಂಡ್ ನ ಹೆಂಗ್ ಕಂಟ್ರೋಲ್ ಮಾಡ್ಬೋದು ಅಂದ್ರೆ, ಫಸ್ಟ್ ನಾವು ನಮ್ದು ಯಾವ ಟೈಪ್ ಇದೆ ಅಂತ, ಈ 4 ಟೈಪ್ಸ್ ಹೇಳೋಣಲ್ಲ, ಅದ್ರಲ್ಲಿ ಯಾವ ಟೈಪ್ ನನ್ ಬ್ರೈನ್ ಅಂತ ನಾನು ತಿಳ್ಕೊಬೇಕಾಗತ್ತೆ. ಅಂಡ್ ಯು ಹ್ಯಾವ್ ಟು ಬಿ ಆನೆಸ್ಟ್. ನಿಮ್ಗೋಸ್ಕರ ಆದ್ರೂ ನೀವು ನಿಮ್ಗೆ ಆನೆಸ್ಟ್ ಆಗಿರ್ಬೇಕು. ಸೆಕೆಂಡ್ ಸ್ಟೆಪ್ ಇಸ್ ಟೇಕ್ ಸ್ಮಾಲ್ ಸ್ಟೆಪ್ಸ್. ಯಾವ ತರ? ಫಾರ್ ಎಕ್ಸಾಂಪಲ್, ಇವತ್ತು 2 ಕಿಲೋಮೀಟರ್ ವಾಕ್ ಮಾಡ್ಬೇಕಂತ ನಾನು ಅನ್ಕೋತೀನಿ. ಅಂಡ್ ಯು ಹ್ಯಾವ್ ಟು ವಾಕ್. ನಿಮ್ಗೆ ಇಷ್ಟ ಇಲ್ಲ ಮಾಡಕ್ಕೆ, ಯು ಸ್ಟಿಲ್ ಹ್ಯಾವ್ ಟು ವಾಕ್ ಆನ್ ಇಟ್. ನಾಳೆ ಕೂಡ ಮಾಡ್ಬೇಕು, ನಾಳೆ ಕೂಡ ಮಾಡ್ಬೇಕು. ಅವಾಗ ಏನಾಗುತ್ತೆ, ನಿಮ್ ಬ್ರೈನ್ ಇಲ್ಲ ನಿಮ್ ಮೈಂಡ್ ಇಟ್ ಗೆಟ್ಸ್ ಟ್ರೈನ್ಡ್, ಅದು ಟ್ರೈನ್ ಆಗ್ತಾ ಹೋಗುತ್ತೆ. ಅಂಡ್ ನೀನು ನಿನ್ ಎಮೋಷನ್ಸ್ ಅಷ್ಟೇ ಅಲ್ಲ, ನಿಮ್ ಸುತ್ತಮುತ್ತ ಇರೋರು, ನಿನ್ ಫ್ರೆಂಡ್. ಫಾರ್ ಎಕ್ಸಾಂಪಲ್, ನಿನ್ ಫ್ರೆಂಡ್ ಅವ್ನು ತುಂಬಾ ಬೇಜಾರಾಗಿದೆ ಅಂಡ್ ಅವ್ರು ಕೋಪ ಬರ್ತಾ ಇದೆ, ಅವ್ನ್ ಎಲ್ಲರನ್ನೂ ಕಿರ್ಚಾಡ್ತಾ ಇದ್ದಾನೆ. ನೀನು ಅವ್ರ ತರನೇ ಕಿರ್ಚಾಡಿದ್ರೆ ಏನ್ ಪ್ರಯೋಜನ? ಯು ಹ್ಯಾವ್ ಟು ಥಿಂಕ್ ವೈಸ್ಲಿ, ಆಮೇಲೆ ರಿಯಾಕ್ಟ್ ಮಾಡ್ಬೇಕಾಗತ್ತೆ. ನಿನ್ ಎಮೋಷನ್ಸ್ ನ ನೀನ್ ಕಂಟ್ರೋಲ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಊರಲ್ಲಿರೋರೆಲ್ಲ ನಿನ್ನ ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಸೊ ನಿನ್ ಜೀವನ ನಿನ್ ಕೈಯಲ್ಲಿದೆ, ನೀನ್ ಹೆಂಗ್ ಬಾಳ್ಬೇಕು ಅಂತ ಅನ್ಕೊಂಡಿದ್ಯಾ ಹಂಗ್ ಬಾಳು. That's the end here. This is rule 2 and I'll be back with rule 3. Thank you guys. Thank you so much.